ಇನ್ನು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಿಂದಿಸಿದ ಆರೋಪ ಇದೆಯಲ್ಲ, ಆ ಕೇಸ್ಗೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ತನಿಖೆ ಭಾಗವಾಗಿ ಸ್ಥಳ ಮಾಜರಿಗೆ ಮತ್ತೊಮ್ಮೆ ಸಿಐಡಿ ಕೇಳಿದ್ದಾರೆ. ಬಟ್ ಹೊರಟ್ಟಿ ಅವರು ಗರಂ ಆಗ್ಬಿಟ್ಟಿದ್ದಾರೆ. ಈಗ ಅವರು ಎಥಿಕ್ಸ್ ಕಮಿಟಿಗೆ ಅದನ್ನು ವಹಿಸ್ಬಿಟ್ಟಿದ್ದಾರೆ. ಇನ್ನೊಂದು ಕಡೆಗೆ ಈಗ ಪ್ರಕರಣ ಸಂಬಂಧ ಸಿಟಿ ರವಿ ವಿರುದ್ಧ ಬಲವಂತದ ಕ್ರಮ ಜರುಗಿಸದಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. 30ನೇ ತಾರೀಕಿಗೆ ಅದರ ವಿಚಾರಣೆಯನ್ನು ಮುಂದೂಡಿದ್ದಾರೆ. ಈಗ ಈ ವಿಚಾರದಲ್ಲಿ ಚಲವಾದಿ ನಾರಾಯಣಸ್ವಾಮಿ ಮಾತ್ರ ಕಾರ್ ಅಪಘಾತ ಆಗಿತ್ತಲ್ಲ, ಅದಕ್ಕೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅವರು. ಸಭಾಪತಿ ಸುಪ್ರೀಂ, ಅಸೆಂಬ್ಲಿಯಾಗ ಸ್ಪೀಕರ್ ಸುಪ್ರೀಂ, ಕೋರ್ಟ್ ಸಹಿತ ನಮ್ಗೆ ಡೈರೆಕ್ಷನ್ ಕೊಡೋ ಅಧಿಕಾರ ಇಲ್ಲ. ಸಿಒಡಿ ಅವರು ನಮಗೆ ಎನ್ಕ್ವೈರಿ ಮಾಡೋಕೆ ವಿಧಾನ ಪರಿಷತ್ತನ್ನು ಓಪನ್ ಮಾಡಿ ಕೊಡ್ರಿ ಅಂತ ಅಂದರು. ನಾಳೆ ಯಾವ ಥರ ಪಂಚನಾಮ ಮಾಡ್ತೀರಂತ ನನಗೆ ಹೇಳಿ ಅಂತ ಹೇಳಿದೆ. ಅಭಿಪ್ರಾಯ ಕೊಡೋದಕ್ಕೆ ನಾವು ರಿಜೆಕ್ಟ್ ಮಾಡಿವಿ. ಅದಕ್ಕೆ ನಮ್ಮಲ್ಲಿ ಒಂದು ಎಥಿಕ್ಸ್ ಕಮಿಟಿ ಐತಿ, ನೀತಿ ನಿರೂಪಣಾ ಕಮಿಟಿ ಅಂತ ಐತಿ. ಆ ಕಮಿಟಿಗೆ ಇದನ್ನು ನಾನು ಇನ್ನಿಲ್ಲಿ ಮೊನ್ನೆ ನನ್ನ ಪ್ರಕಾರ ಆಗಬಾರ್ದು. ಸದನ ಈ ಕುರಿತು ಒಂದು ಚರ್ಚೆ ಮಾಡಿ. ಮೊದಲು ಏನಂತ ಅವಶ್ಯಕತೆ ಕಂಡು ಬಂದರೆ ಸರ್ಕಾರ ಕರೀರಿ ಒಂದು ಎಮರ್ಜೆನ್ಸಿ ಸೆಷನ್. ಅದಕ್ಕೋಸ್ಕರ ಸದನದ ಒಳಗಡೆ ನಡೆದಿರುವ ಘಟನಾವಳಿಯನ್ನು ಈ ರೀತಿಯ ಇದಕ್ಕೆ ಒಪ್ಪಿಸುವುದು ಯೋಗ್ಯವೋ ಸೂಕ್ತವೋ ಅಲ್ಲವೋ ಒಂದು ಇತ್ಯರ್ಥಕ್ಕೆ ಬನ್ನಿ. ನಿಮ್ಮ ಅಧಿಕಾರವನ್ನು ಇನ್ನೊಬ್ಬರಿಗೆ ಹ್ಯಾಂಡ್ ಓವರ್ ಮಾಡೋದನ್ನು ರಾಜಕೀಯ ದೃಷ್ಟಿಕೋನದಿಂದ ಅಷ್ಟು ಸುಲಭವಾಗಿ ಮಾಡಿಕೊಂಡ್ರೆ ಮುಂದೆ ಅನುಭವಿಸ್ತೀರಿ ಎಲ್ಲರೂ. ಹಾಗಾಗಿ ತೀರ್ಮಾನ ಆಗಬೇಕು. ಹಾಗಾಗಿ ಅಲ್ಲಿಯವರೆಗೆ ನನ್ನ ಪ್ರಕಾರ ಆ ತನಿಖೆ ನಡೀಬಾರದು. ನೋ. ಎಸ್. ಇನ್ನು ಬೆಳಗಾವಿಯ ಯಮನಾಪುರದಲ್ಲಿ ಸರೋಜಾ ಎಂಬಾಕೆ ಮೈಕ್ರೋ ಫಿನಾನ್ಸ್ ಕಂಪನಿಯ ಹಾವಳಿಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಯಚೂರಿನ ಕಪ್ಪಗಲ್ ಮಹಿಳೆಯೊಬ್ಬರು ಮೈಕ್ರೋ ಫಿನಾನ್ಸ್ ಟಾರ್ಚರ್ಗೆ ಕಳೆದ ವಾರ ನನ್ನ ಪತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಆರೋಪಿಸಿ ನ್ಯಾಯಕ್ಕಾಗಿ ಆಗ್ರಹಿಸಿ ಗೃಹ ಮಂತ್ರಿಗಳಿಗೆ ಮಾಂಗಲ್ಯವನ್ನು ಪೋಸ್ಟ್ ಮಾಡಿದ್ದಾರೆ. ಕುಶಾಲನಗರದಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿ ಕಾಟ ಕೊಡಬಹುದು ಅನ್ನೋ ಕಾರಣಕ್ಕೆ ಮಹಿಳೆಯರು ಮರವನ್ನು ಹತ್ತಿದ್ದಾರೆ. ರಾಣೆಬೆನ್ನೂರಿನ ಹೋಟೆಲ್ ಮಾಲೀಕರೊಬ್ಬರು ಕಿರುಕುಳ ಆರೋಪ ಮಾಡಿ ಕಣ್ಣೀರು ಹಾಕಿದ್ದಾರೆ. ರಾಣೆಬೆನ್ನೂರಿನಲ್ಲಿ ಮೀಡಿಯಾಗಳ ಕ್ಯಾಮೆರಾ ಕಂಡ ಕೂಡಲೇ ಸಿಬ್ಬಂದಿಗಳು ಮುಖ ತಿರುಗಿಸಿಕೊಂಡು ಓಡಾಡಿದ್ದಾರೆ. ಪಬ್ಲಿಕ್ ಟಿವಿ ಸತತ ವರದಿಗಳ ಬಳಿಕ ಸಮಸ್ಯೆ ಇತ್ಯರ್ಥಕ್ಕಾಗಿ ಮುಖ್ಯಮಂತ್ರಿಗಳು ನಾಡಿದ್ದು ಸಭೆ ಕರೆದಿದ್ದಾರೆ. ಬಂದ್ರು ಕಂತು ಕಟ್ಟಂದ್ರು ನಮ್ ತಗ ದುಡ್ಡಿದ್ದಿಲ್ಲ. ನನ್ ಗಂಡ ಆದ್ರೆ ಹೇಳ್ತಾನ ತಗೊಂತೀರಿ ಕಟ್ಟೋದ್ ಹಾಕಲ್ಲ ಅಂತ ಪಾಯ್ ಬಂದಂಗ್ ಬೈದ್ರಿ ಸರ್. ಅವ್ರ ಏನಂದ್ರು ಒಂದ್ ದಿವ್ಸನ ಟೈಮ್ ತಗಲಿಲ್ಲ ಸರ್. ಅವ್ರು 1 ಗಂಟೆಗೆ ಕಟ್ಬೇಕಂದ್ರು. ಇವ್ರು 11 ಗಂಟೆ ಒಳಗ ಮತ್ತೆ ಬರ್ತಾರ. ಅವ್ರು ಅಂದ್ ಕೇಸಿ ನನ್ ಗಂಡ ವಿಷಯ ಕುಡಿದು ಆತ್ಮಹತ್ಯೆ ಮಾಡ್ಕೊಂಡ್ ಸರ್. ಇವ್ನ ನಿಯಂತ್ರಣ ತಪ್ಪಿದೆ, ಸುಲಿಗೆ ಆಗ್ತಾ ಇದೆ. ಬಹಳಷ್ಟು ಕುಟುಂಬಗಳು ಮನೆ ಬಿಟ್ಟು ಹೋಗುವಂಥದ್ದು, ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಬಹಳಷ್ಟು ಪ್ರಕರಣಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಬೇರೆ ಅನ್ರೆಗ್ಯುಲೇಟೆಡ್ ಎಂಟಿಟೀಸು ಇಂಡಿವಿಜುವಲ್ಸು ಬರ್ತಾರೆ. ಈ ಸೆಕ್ಟರಲ್ಲಿ ನಾವು 60 ಲಕ್ಷ ಕಸ್ಟಮರ್ಸನ್ನು ಟಚ್ ಮಾಡ್ತೀವಿ. ಆ ಥರ ನಾವು ರೆಸ್ಪಾನ್ಸಿಬಲ್ ಇದ್ದರೆ ನಾವು ಆ್ಯಕ್ಷನ್ ತಗೋಬೇಕಾಗತ್ತೆ. ಸೊ ಈ ಥರ ತಗೋಬೇಕಾಗತ್ತೆ, ಬಿಡಬೇಕಾಗತ್ತೆ. ನಾವು ಬುರ್ಡ ಬಿಡಬೇಡ್ರಿ ರೀ. ಬಾಯಿ ಮುಚ್ಕೊಂಡು ಸುಮ್ಮನೆ ಕಂಡಾಪಟ್ಟೆ ಮಾತಾಡಿದ್ರೆ ಅದೇ ಯು ಹ್ಯಾವ್ ಎ ಹೆಲ್ ರೆಸ್ಪಾನ್ಸಿಬಿಲಿಟಿ. ಅಸೋಸಿಯೇಷನ್ ಅಂತ ಮಾಡಿಕೊಂಡು ಸುಮ್ಮನೆ ಪ್ರೆಸ್ ಕಾನ್ಫರೆನ್ಸ್ ಕರ್ಬಿಟ್ಟು ಬುರ್ಡ ಬಿಡೋದಲ್ಲ ಇಲ್ಲಿ ಕೂತ್ಕೊಂಡಿಲ್ಲ. ಯಾವನ್ರಿ ಅವನು ಇಲೀಗಲ್ ಆಗಿ ಅವ್ರನ್ನ ಕಳಿಸ್ದವನು ಒಳಗೆ ಕಲೆಕ್ಷನ್ಗೆ? ಏನು ನಿಮ್ಮ ತಾತ ಕಳಿಸಿದ್ನಾ? ಮಾನ ಮರ್ಯಾದೆ ಇಲ್ಲ ನಿಮ್ಗಳಿಗೆ ಅಸೋಸಿಯೇಷನ್ ಮಾಡ್ಕೊಂಡಿರೋರಿಗೆ? ಹೂ ಅಲೋಡ್ ದೋಸ್ ಇಲೀಗಲ್ ಫೆಲೋಸೈಸೆ ಇಫ್ ದೇ ಆರ್ ಸೋ ಕಾಲ್ಡ್ ಇಲೀಗಲ್? ಕತೆ ಕಾಯ್ತಾ ಇದ್ದೀರಾ ಹಂಗಾರೆ ಅಸೋಸಿಯೇಷನ್ ಅವರು? ಮೇಕ್ ದಿಸ್ ಅಸೋಸಿಯೇಷನ್ ಎ ಪಾರ್ಟಿ ಟು ಎವ್ರಿಥಿಂಗ್. ಹಂಗಾರೆ ಟ್ರೆಸ್ಪಾಸ್ ಕೇಸ್ ಹಾಕ್ರಿ ಒಬ್ಬೊಬ್ಬನ ಮೇಲುವೆ. ದಾರಿಗೆ ಬರ್ತಾರಾಗ ಸಿ ದೇರ್ ಇಸ್ ಎ ರೂಲ್ಗೆ ನಾನು ಅದಕ್ಕೆ ಅವಾಗಿಂದ ಹೇಳ್ತಿರೋದು. ಅಸೋಸಿಯೇಷನ್ ಹೋಗಿ ರೆಪ್ರೆಸೆಂಟ್ ಮಾಡಿರಿ ಗೌರ್ಮೆಂಟ್ಗೆ. ಫಾರ್ಮ್ ಎ ಕಮಿಟಿ, ಲೆಟ್ ಅಸ್ ಫಾರ್ಮ್ ಎನ್ SOP. ಮೈಕ್ರೋ ಫೈನಾನ್ಸ್ ವಿಲ್ ಪ್ಲೇ ಎ ರೋಲ್. ಗ್ರಾಮೀಣ ಭಾರತದ ಮತ್ತು ಸಣ್ಣ ಸಾಲದಾರರಿಗೆ ಒಂದು ಸಹಾಯವನ್ನು ಮಾಡುತ್ತೆ. ಅದು ಮಾಡಲ್ಲ ಅಂತ ಹೇಳಲಿಕ್ಕಾಗಲ್ಲ ನಾನು. ಆದರೆ ಅದನ್ನೇ ದುಷ್ಟರು ದರೋಡೆಕೋರರ ಥರ ಮಾಡಿದ್ರೆ ಬಲಿ ಹಾಕ್ಬೇಕು ಅದಕ್ಕೆ. ಅವಾಗ ಮಕಾಮೂತಿ ನೋಡಿದೆ. ಅದು ಯಾವನಾರಾಗಿರಲಿ. ಕರೋನಾ ಟೈಮಲ್ಲಿ ಯಾರ್ಯಾರು ಏನೇನು ಮಾಡಿದಾರೇನೋ ಅರಿವು ನಮಗೆ ಇಲ್ಲ ಅಂದ್ಕೊಂಡಿದ್ದೀರೇನು? ಸುಮ್ಮನೆ ಬುರುಡೆ ಬಿಡ್ತಾ ಇದ್ದರೆ ಜನನ ಎತ್ಕಟ್ಟಬೇಕಾಗತ್ತೆ. ಅದ್ರ ಬದಲು ಹೋಗಿ ಸರ್ಕಾರಕ್ಕೆ ಹೋಗಿ ಹೇಳಿ, ನಾವು ವಿ ಆರ್ ಪ್ರಿಪೇರ್ ಟು ಕೋಆಪರೇಟ್. ಹೇಗೆ ಮಾಡ್ಬೋದು, SOPಗಳನ್ನು ಏನು ಮಾಡೋಣ, ಇಲ್ಲೀಗಲಿ ಯಾರೋ ಬಂದಿದ್ರೆ ಅವ್ರ ಮೇಲೆ ಕ್ರಮ ತಗೋಬೇಕಾಗುತ್ತೆ ಅಂತ ಬುರುಡೆ ಬಿಡಕ್ಕೆ ನೀವು ಒಬ್ಬರೇ ಬೇಕಾ ನನಗಿಲ್ಲಿ? ಯಾರು ಕಳಿಸಿದ್ರು ಅವ್ರ ಜವಾಬ್ದಾರಿ ಮಾಡಿ ನಾವು ಜನ ಕೇಳ್ತೀವಿ ಬುರುಡೆ ಬಿಚ್ಚಿ ಅಂತ. ಗೊತ್ತಾಗತ್ತೆ ಕಷ್ಟ ಏನು ಅಂತ ನಿಮಗೆ. ಟ್ರಂಪ್ ಅಧಿಕಾರಕ್ಕೇರಿದ ನಂತರ ಕ್ಯಾಪಿಟಲ್ ಭವನದ ಮೇಲೆ ನಡೆದಂತಹ ದಾಳಿಯಲ್ಲಿ 1600 ಮಂದಿಗೆ ಕ್ಷಮಾದಾನ ನೀಡಿದ್ರು. ಅದು ವಿವಾದಕ್ಕೆ ಕಾರಣವಾಗಿದೆ. ಒಂದು ಕಹಿ ಘಟನೆಯನ್ನ ಕ್ಷಮೆ ಬದಲಿಸಲಾಗದು, ಅಧಿಕಾರ ಹಸ್ತಾಂತರ ಸಂದರ್ಭದಲ್ಲಿ ನಡೆದ ಉಲ್ಲಂಘನೆಗಳನ್ನ ಸರಿ ಮಾಡಲಾಗದು ಅಂತ ನ್ಯಾಯಮೂರ್ತಿಗಳು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಆದರೆ ಟ್ರಂಪ್ ಮಾತ್ರ ತಮ್ಮ ನಡೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಈ ಮಧ್ಯೆ ಜನ್ಮತಃ ಪೌರತ್ವ ಕಾಯ್ದೆ ಅಧಿಕೃತವಾಗಿ ರದ್ದಾಗುವ ಭೀತಿಯಲ್ಲಿ ಭಾರತದ ಮೂಲದ ಕೆಲ ಗರ್ಭಿಣಿಯರು ಅವಧಿಪೂರ್ವ ಹೆರಿಗೆ ಮಾಡಿಸಿಕೊಳ್ಳೋದಕ್ಕೆ ತುದಿಗಾಲಿನಲ್ಲಿ ನಿಂತಿದ್ದಾರಂತೆ. ಇನ್ನು ಅಕ್ರಮ ವಲಸಿಗರ ಬಹಿಷ್ಕರಣೆಗೆ ಸಂಬಂಧಿಸಿದಂತಹ ಮಸೂದೆಗೆ ಅಮೆರಿಕ ಕಾಂಗ್ರೆಸ್ ಅನುಮೋದನೆ
ಕೊಟ್ಟಿದೆ. ಅಮೆರಿಕ ಕಾಂಗ್ರೆಸ್ ಬೆಂಬಲವನ್ನು ಸೂಚಿಸಿದೆ. ಇನ್ನು ಭಾರತದಿಂದ ಅಕ್ರಮವಾಗಿ ಅಮೆರಿಕಾಗೆ ವಲಸೆ ಹೋದವರನ್ನ ಮತ್ತೆ ದೇಶಕ್ಕೆ ಕರೆಸಿಕೊಳ್ಳಲು ವಿದೇಶಾಂಗ ಮಂತ್ರಿ ಜೈಶಂಕರ್ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅವ್ರು ಭಾರತೀಯರೇ ಆಗಿದ್ರೆ ಚೆಕ್ ಮಾಡಿ, ಅವ್ರ ಅಪ್ಪ ಅಮ್ಮ ತಾತ ಮುತ್ತಾತ ಅಕ್ಕ ತಮ್ಮ ಅಣ್ಣ ತಮ್ಮ ಯಾರ್ಯಾರು ಚೆಕ್ ಮಾಡಿ, ಯಾವನು ಬೋಗಸ್ ಪೇಲ ಅವ್ನು ಕರ್ಕೊಂಬಂದ್ಬಿಡಬೇಡಿ. ಆಮೇಲೆ ಕಳ್ಳರನ್ನ ಚೆಕ್ ಮಾಡ್ತೀವಿ, ಕರ್ಕೊಂಬರೋಣ. ಬಟ್ ಕರ್ಕೊಂಬಂದ್ಮೇಲೆ ಕಂದಾಯದ ರೂಪದಲ್ಲಿ ಆ ಫ್ಲೈಟ್ ಚಾರ್ಜ್ ಎಲ್ಲ ವಸೂಲಿ ಮಾಡ್ರಿ ಆ ಕಟ್ಟಡಗಳಿಂದ. ಏನೋ ಅವನು ಹೋಗು ಅಂತ ಹೇಳಿದ್ವಿ ನಾವು. ಈಗ ನಮ್ಮ ಕಾಸಲ್ಲಿ, ನಮ್ಮ ತೆರಿಗೆ ಕಾಸಲ್ಲಿ ನಾವು ದುಡ್ದು ತೆರಿಗೆ ಹಾಕಿದ ಕಾಸಲ್ಲಿ ಜೈಶಂಕರ್ಗೆ ಏನು ಹೋಗ್ಬೇಕು, ಮೋದಿಗೆ ಏನು ಹೋಗ್ಬೇಕು? ಅವ್ರ ಮನೆ ಗಂಟೆ ಏನಾರು ಹೋಗುತ್ತಾ? ತಗದು ಹಿಂಗೆ ಬಿಸಾಕ್ಬಿಟ್ಟು ಟಿಕೆಟ್ ಕೊಟ್ಟು ಕರ್ಕೊಂಬರ್ತಾರೆ. ಯಾಕೆ ಕರ್ಕೊಂಬರ್ಬೇಕು? ಕಂದಾಯದ ರೂಪದಲ್ಲಿ ವಸೂಲಿ ಮಾಡಬೇಕು ಆ ಕಟ್ಟಡಗಳಿಂದ. ಅಕ್ರಮವಾಗಿ ಯಾವನು ಅಕ್ರಮವಾಗಿ ಹೋಗಿದ್ದ ಅವನಿಗೆ ಆಗ್ಬೇಕು. ಮತ್ತೆ ಅವರಿಂದನೇ ನಾವ್ ಹೇಳಿದ್ವಾ ನಮ್ಮ ಟ್ಯಾಕ್ಸ್ ದುಡ್ಡು ಹಾಕಕ್ಕೆ ನೀವು ಇಬ್ಬರೇ ಬೇಕಾ ಪ್ರಭೂತಿಗಳಂಗಾರೆ? ನಿಮ್ಮ ಮನೆ ಕಾಸು ಹಾಕಿದ್ದೀರಾ? ಕರ್ನಾಟಕ ಸರ್ಕಾರ ನಿನ್ನೆಯಷ್ಟೇ ಘೋಷಿಸಿತ್ತು 2019ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನ. ಅದಕ್ಕೆ ನಟ ಕಿಚ್ಚ ಸುದೀಪ್ ಈಗ ನಯವಾಗಿನೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ. ಪೈಲ್ವಾನ್ ಚಿತ್ರದ ನಟನೆಗಾಗಿ ನನ್ನನ್ನು ಅತ್ಯುತ್ತಮ ನಟ ಪ್ರಶಸ್ತಿಗೆ ಆಯ್ಕೆ ಮಾಡಿರುವುದು ನನ್ನ ಸೌಭಾಗ್ಯ. ಇದಕ್ಕಾಗಿ ಕರ್ನಾಟಕ ಸರ್ಕಾರ ಹಾಗೂ ಜ್ಯೂರಿ ಸದಸ್ಯರಿಗೆ ಧನ್ಯವಾದ. ಆದರೆ ಹಲವು ವರ್ಷಗಳಿಂದ ನಾನು ಪ್ರಶಸ್ತಿಗಳನ್ನು ಸ್ವೀಕರಿಸೋದನ್ನು ನಿಲ್ಲಿಸಿದ್ದೇನೆ. ಇದಕ್ಕೆ ಕಾರಣ ಇಲ್ಲದಿಲ್ಲ. ನನಗಿಂತ ಅತ್ಯುತ್ತಮವಾಗಿ ಅಭಿನಯಿಸಿರುವ ನಟ ನಟಿಯರಿದ್ದಾರೆ, ಅವರಿಗೆ ಈ ರೀತಿಯ ಪ್ರಶಸ್ತಿ ಕೊಟ್ಟು ಪ್ರೋತ್ಸಾಹ ಕೊಡಿ. ಹೊಸ ಪ್ರತಿಭೆಗಳಿಗೆ ಪ್ರಶಸ್ತಿ ಕೊಟ್ಟಷ್ಟು ನನಗೆ ತೃಪ್ತಿ ಆಗುತ್ತೆ. ನಾನಾ ಕಾರಣಗಳಿಂದ ಪ್ರಶಸ್ತಿಯನ್ನ ನಿರಾಕರಿಸ್ತಾ ಇರೋದಾಗಿ ಕ್ಷಮೆ ಇರಲಿ ಅಂದಿದ್ದು. ನಟ ಸೈಫ್ ಮೇಲೆ ನಡೆದ ದಾಳಿಯ ಕುರಿತಾಗಿ ಮಹಾರಾಷ್ಟ್ರ ಸಚಿವ ನಿತೇಶ್ ರಾಣಾ ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಸೈಫ್ ಮೇಲೆ ನಿಜವಾಗಿಯೂ ದಾಳಿ ಆಗಿದೆಯಾ, ಇಲ್ಲವೇ ಅವರು ದಾಳಿ ನಡೆದ ರೀತಿಯಲ್ಲಿ ನಟಿಸ್ತಾ ಇದ್ದಾರಾ ಅಂತ ಬಹಿರಂಗವಾಗಿ ಪ್ರಶ್ನೆ ಮಾಡಿದ್ದಾರೆ. ಇದೇ ವೇಳೆ ವಿಪಕ್ಷಗಳನ್ನ ಟಾರ್ಗೆಟ್ ಮಾಡಿದ್ದಾರೆ. ವಿಪಕ್ಷದವರು ಮಾತನಾಡುವುದು ಬರೀ ಖಾನ್ಗಳ ಬಗ್ಗೆ ಮಾತ್ರ. ಸುಶಾಂತ್ ಸಿಂಗ್ ರಜಪೂತ್ ಸಾವಿನ ವೇಳೆ ವಿಪಕ್ಷಗಳು ಹೀಗೆ ಮಾತನಾಡಲಿಲ್ಲ, ಹಿಂದೂ ನಟರ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ ಅಂತ ಆಪಾದಿಸಿದ್ದಾರೆ. ಇನ್ನು ಸೈಫ್ ಮನೆಗೆ ನುಗ್ಗಿದ ಬಾಂಗ್ಲಾ ಪೈಲ್ವಾನ್ ಬಗ್ಗೆಯೂ ಹಲವು ಶಂಕೆ ಮೂಡಿದೆ. ಅಸಲಿಗೆ 12ನೇ ಅಂತಸ್ತಿನಲ್ಲಿದ್ದ ಸೈಫ್ ಮನೆಯನ್ನೇ ಯಾಕೆ ಆತ ಟಾರ್ಗೆಟ್ ಮಾಡ್ದ? ಕೊಲ್ಲುವ ಉದ್ದೇಶ ಇತ್ತ? ಫಸ್ಟ್ ಕಳ್ಳತನ ಮಾಡೋನು ಹೀಗೆಲ್ಲ ಮಾಡ್ತಾನ ಅನ್ನುವಂಥ ಪ್ರಶ್ನೆಗಳು ಕೇಳಿಬಂದಿದೆ. ಇದಂತೂ ಅತ್ಯಂತ ಭೀಕರವಾಗಿದೆ. ಹೈದರಾಬಾದ್ ಹೊರವಲಯದಲ್ಲಿ ನಡೆದಂಥ ಭೀಕರ ಕೊಲೆಯೊಂದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ. ಏನಾಗಿದೆ? ಜನವರಿ 16ರಂದು ಕ್ಷಣಿಕ ಆವೇಶದಲ್ಲಿ ಪತ್ನಿಯನ್ನ ಕೊಂದ ನಿವೃತ್ತ ಯೋಧ ಗುರುಮೂರ್ತಿ ಅದನ್ನು ಮುಚ್ಚಿ ಹಾಕಲು ಮಾಡಿದ್ದು ಮಾತ್ರ ಭಯಾನಕ ಕೆಲಸ. ಪತ್ನಿ ಮಾಧವಿಯ ಶವವನ್ನು ಪೀಸ್ ಮಾಡ್ತಾನೆ. ಮಾಂಸವನ್ನು ಕುಕ್ಕರ್ನಲ್ಲಿ ಬೇಯಿಸಿ ಕೆರೆಗೆ ಚೆಲ್ತಾನೆ. ಮೂಳೆಗಳನ್ನು ಮಾಯ ಮಾಡಬೇಕು ಅಂತ ಒಳಕಲ್ಲಿನಲ್ಲಿ ಕುಟ್ಟಿ ಪುಡಿ ಮಾಡಿ ಚರಂಡಿಗೆ ಎಸಿತಾನೆ. ನಂತರ ಏನೂ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ 2 ದಿನದ ನಂತರ ಅತ್ತೆಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತ ಹೇಳ್ತಾನೆ. ನಂತರ ಅತ್ತೆ ಜೊತೆಗೆ ಹೋಗಿ ಠಾಣೆಗೆ ಮಿಸ್ಸಿಂಗ್ ಕಂಪ್ಲೇಂಟ್ ಕೂಡ ಕೊಡ್ತಾನೆ. ಆದರೆ ಪೊಲೀಸರು ಬಾಯಿ ಬಿಡಿಸ್ತಾರೆ. ಈಗ ಆರೋಪಿಯನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಬಾರಿಯ ಗಣರಾಜ್ಯೋತ್ಸವದ ಪಥಸಂಚಲನದಲ್ಲಿ ಲಕ್ಕುಂಡಿ ಶಿಲ್ಪಕಲೆಯ ತೊಟ್ಟಿಲು ಎಂಬ ಸ್ತಬ್ಧ ಚಿತ್ರವನ್ನ ಕರ್ನಾಟಕ ಪ್ರದರ್ಶನ ಮಾಡ್ತಾ ಇದೆ. ಈ ಸ್ತಬ್ಧ ಚಿತ್ರ ಕರ್ನಾಟಕ ರಾಜ್ಯದ ಹಿರಿಮೆ, ಸರ್ವಧರ್ಮ ಸಮನ್ವಯ ಮತ್ತು ಶಾಂತಿ ಸಹಬಾಳ್ವೆಯನ್ನ ಪ್ರತಿಪಾದಿಸುತ್ತೆ ಅಂತ ವಾರ್ತಾ ಇಲಾಖೆ ಹೇಳಿದೆ. ಕಿವೀಸ್ ಮತ್ತು ಆಸೀಸ್ನ ಸಿರೀಸ್ನಲ್ಲಿ ವಿಫಲವಾದಂಥ ಟೀಂ ಇಂಡಿಯಾ ಆಟಗಾರರು ಫಾರ್ಮ್ ಕಂಡುಕೊಳ್ಬೇಕು ಅಂತೇಳಿ ಬಿಸಿಸಿಐ ಸೂಚನೆ ಮೇರೆಗೆ ರಣಜಿ ಟ್ರೋಫಿಯಲ್ಲಿ ಟೂರ್ನಿಯಲ್ಲಿ ಆಡ್ತಾ ಇದ್ದಾರೆ. ರೋಹಿತ್, ಪಂತ್, ಶುಭಂ ಗಿಲ್ಲು ಜೊತೆಗೆ ಜೈಸ್ವಾಲ್, ಜಡೇಜಾ ಮೈದಾನಕ್ಕೆಲ್ಲ ಎಳೆದಿದ್ದಾರೆ. ಆದರೆ ಅಂತಾರಾಷ್ಟ್ರೀಯ ಮ್ಯಾಚ್ಗಳಲ್ಲಿ ಹೇಗೆ ತಡವರಿಸಿದ್ರು ಇಲ್ಲೂ ಕೂಡ ಹಾಗೆ ಪರದಾಡ್ತಾ ಇದ್ದಾರೆ. 1 ರನ್ನಿಗೆ ರಿಷಬ್ ಪಂತ್, ರೋಹಿತ್ ಶರ್ಮಾ 3 ರನ್ನು, ಶುಭಂ ಗಿಲ್ 4 ರನ್ನು, ಜೈಸ್ವಾಲ್ 4 ರನ್ನು, ಶ್ರೇಯಸ್ ಅಯ್ಯರ್ 11 ರನ್ನು, ಅಜಿಂಕ್ಯ ರಹಾನೆ 12 ರನ್ನು ಅಷ್ಟೇ ಹೊಡೆದಿದ್ದಾರಂತೆ. ಕರ್ನಾಟಕದ ಬೌಲರ್ಗಳಿಗೆ ತತ್ತರಿಸಿ ಪಂಜಾಬ್ ತಂಡ ಮೊದಲ ಇನ್ನಿಂಗ್ಸ್ನಲ್ಲಿ ಬರೀ 55 ರನ್ಗೆ ಆಲ್ಔಟ್ ಆಗಿ ಹೋಗಿದೆ.